ವೀಕ್ಷಕರೇ ನಮಸ್ಕಾರ, ನಾನು ರವಿ ಬೆಳಗೆರೆ. ಇಂದಿನ ಕ್ರೈಮ್ ಸ್ಟೋರಿಗೆ ಸ್ವಾಗತ. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಒಬ್ಬ ಹಳ್ಳಿ ಹೈದ ಕಥೆಯನ್ನ ನೋಡೋಣ ಬನ್ನಿ. ವೀಕ್ಷಕರೇ, ನಮ್ಮ ಈ ಪುಟ್ಟ ಸಿನಿಮಾ ನೋಡುತ್ತಿರುವ ನಿಮಗೆ ಮತ್ತೊಮ್ಮೆ ನಮಸ್ಕಾರ ಕಣ್ರಿ. ಇಲ್ಲಿ ಬರ್ತಿದ್ದಾನಲ್ಲ, ಈ ವ್ಯಕ್ತಿಯೇ ಈ ಕಿರುಚಿತ್ರದ ನಾಯಕ ನಟ ಕಣ್ರಿ. ಈತ ಹುಟ್ಟಿದ ಸ್ಥಳ ಕರ್ನಾಟಕದ ಗಡಿಯಲ್ಲಿರುವ ಆನಂದಪುರ ಎಂಬ ಕುಗ್ರಾಮ ಕಣ್ರಿ. ವ್ಯವಸಾಯದಲ್ಲಿ ನಷ್ಟವಾಗಿ ತನ್ನ ಸ್ನೇಹಿತನನ್ನು ಭೇಟಿಯಾಗಲು ಬೆಂಗಳೂರು ಕಡೆಗೆ ಪಯಣ ಮಾಡ್ತಾನೆ ಕಣ್ರಿ. ತನ್ನ ಸ್ನೇಹಿತನನ್ನು ಭೇಟಿ ಮಾಡಿ 4 ಕಾಸು ಸಂಪಾದನೆ ಮಾಡುವ ಉದ್ದೇಶ ಇವನದು. ಗಲ್ಲಿ ಗಲ್ಲಿ ಸುತ್ತಾಡಿದ್ರು ಸ್ನೇಹಿತನ ಮಾಹಿತಿ ಮಾತ್ರ ಸಿಗೋದಿಲ್ಲ ಕಣ್ರಿ. ಇದೇ ಸಮಯದಲ್ಲೇ ಗಲ್ಲಿಯಲ್ಲಿರುವ ಒಂದು ಚಾ ಅಂಗಡಿಗೆ ಟೀ ಕುಡಿಯೋಕೆ ಅಂತ ಸಾಫ್ಟ್ವೇರ್ಗಳಂತೆ ಕಾಣುವ ಸುರೇಶ ಮತ್ತು ರಮೇಶ ಬರ್ತಾರೆ ಕಣ್ರಿ. ಯಾರೋ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ ಅಂತ ತಿಳಿದು ನೀಟಾಗಿ ಸಿಹಿಯಾದ ಕಡಕ್ ಚಾಯಿ ತಯಾರಿ ಶುರು ಮಾಡ್ತಾನೆ ನೋಡಿ ಐತ್ಲಾಗ. ನಮ್ಮ ಈ ಹಳ್ಳಿ ಐದ ಅಡ್ರೆಸ್ ಚೀಟಿ ಹಿಡಿದು ತನ್ನ ಸ್ನೇಹಿತನ ವಿಳಾಸ ಹುಡುಕುತ್ತಾ ಇದೇ ಚಾಯ ಅಂಗಡಿ ಕಡೆಗೆ ಬರ್ತಾನೆ ನೋಡಿ. ವೀಕ್ಷಕರೇ, ಇಲ್ಲಿ ಚಾಯ್ ಸವಿಯುತ್ತಾ ಕೂತಿರುವ ಸುರೇಶನನ್ನು ಕಂಡ ಈ ಹಳ್ಳಿಯವ ಅಡ್ರೆಸ್ ಚೀಟಿ ಕೊಟ್ಟು ವಿಳಾಸ ಕೇಳ್ತಾನೆ ಕಣ್ರಿ. ಆ ಚೀಟಿ ನೋಡಿದ ಸುರೇಶ ತಿಳಿದಿಲ್ಲವೆಂದು ಪಕ್ಕದಲ್ಲಿರುವ ರಮೇಶನಿಗೆ ಕೊಡ್ತಾನೆ ನೋಡಿ. ರಮೇಶ ಚೀಟಿಯನ್ನು ನೋಡಿ ಹಳ್ಳಿಯವನನ್ನು ಒಮ್ಮೆ ಮೇಲಿಂದ ಕೆಳಕ್ಕೆ ಗುರಾಯಿಸ್ತಾನೆ ನೋಡಿ ಕಣ್ರಿ. ವೀಕ್ಷಕರೇ, ತಕ್ಷಣ ಆ ಚೀಟಿಯನ್ನು ಹರಿದು ಬಿಸಾಕುತ್ತಾನೆ. ಗಾಬರಿಗೊಳ್ಳುತ್ತಾ ಹಳ್ಳಿಯವನು ಯಾಕೆ ಸ್ವಾಮಿ ಹರಿದಾಕಿದ್ರು ಎನ್ನುತ್ತಾನೆ. ಆ ಅಮಾಯಕನ ಮುಖ ನೋಡಿದ ಕೂಡಲೇ ಅವನ ಮೈಂಡಲ್ಲಿ ಹೊಳಿತು ಒಂದು ಹೊಸ ಐಡಿಯಾ ಕಣ್ರಿ. ಅದೇನಪ್ಪ ಅಂದ್ರೆ ಅದನ್ನು ಬಕರ ಮಾಡಿ ಆ ದಿನದ ಖರ್ಚುಗಳಿಗೆ ಹಣ ಗಳಿಸೋದು. ಆಗ ರಮೇಶ ಆ ಅಡ್ರೆಸ್ಸು ನನಗೆ ಗೊತ್ತು ಅಂತ ನಾನು ತೋರಿಸ್ತೀನಿ ಅಂತ ನೈಸಾಗಿ ಅವರ ರೂಮ್ನ ಕಡೆಗೆ ಕರೆಕೊಂಡು ಹೋಗ್ತಾನೆ ಕಣ್ರಿ. ಹಾಗೆ ಅವನನ್ನು ನಂಬಿಸುತ್ತಾ ನೈಸಾಗಿ ಹಳ್ಳಿಯವನ ಮಾಹಿತಿಗಳನ್ನು ಕಲೆ ಹಾಕ್ತಾ ಅವನ 30 ಎಕರೆ ಜಮೀನನ್ನು ಬಿಟ್ಟು ಬೆಂಗಳೂರಿಗೆ ಕೆಲಸಕ್ಕಾಗಿ ಬಂದಿರುವ ವಿಷಯ ತಿಳ್ಕೊಳ್ತಾರೆ ಕಣ್ರಿ. ಆಗಲೇ ನೋಡಿ ರಮೇಶನಿಗೆ ಹೊಳೆತ ಕ್ರಿಮಿನಲ್ ಐಡಿಯಾ. ಅದೇನಪ್ಪ ಅಂದ್ರೆ ಅವನಿಗೆ ಕೆಲಸ ಕೊಡಿಸೋ ನೆಪದಲ್ಲಿ 30 ಎಕರೆ ಜಮೀನನ್ನು ಮುಂಡಾಯಿಸೋದು.
ಆಗಲೇ ನೋಡಿ ಕೆಲಸ ಕೊಡಿಸೋ ನೆಪದಲ್ಲಿ ನಿಂಗೆ ಕೆಲಸ ಬೇಕಾದ್ರೆ ಬಿಳಿ ಕಾಗದ ಮೇಲೆ ಸಹಿ ಮಾಡು, ಅದು ಕಂಪನಿಯವರಿಗೆ ಕೊಟ್ಟು ನಿಂಗೆ ಕೆಲಸ ಕೊಡ್ತೀನಿ ಅಂತ ಹಳ್ಳಿಯವನಿಂದ ಬಿಳಿ ಕಾಗದ ಮೇಲೆ ಸಹಿ ಮಾಡಿಸ್ಕೊಳ್ತಾನೆ. ಏನು ತಿಳಿಯದ ಅಮಾಯಕ ಅವನ ಎಲ್ಲ ಮಾತುಗಳಿಗೂ ತಲೆ ಆಡಿಸಿ ಸಹಿ ಮಾಡಿಬಿಡ್ತಾನೆ ಕಣ್ರಿ. ಇಲ್ಲಿಂದ ಶುರುವಾಗುತ್ತೆ ಈ ಪಾಪಿಗಳ ಅಟ್ಟಹಾಸ. ಸಂಜೆ ಬಾ, ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಕೆಲಸ ಕೊಡಿಸಿ ನಿನ್ನ ಸ್ನೇಹಿತನ ವಿಳಾಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಕಳಿಸಿಬಿಡ್ತಾನೆ. ಊರೆಲ್ಲ ಅಲೆದಾಡಿ ಸಂಜೆ ಅವರ ರೂಮ್ ಕಡೆಗೆ ಹಳ್ಳಿಯವನು ಬರ್ತಾನೆ. ಆಗಲೇ ನೋಡಿ ಈ ಪಾಪಿಗಳು ಪ್ಲೇಟ್ ತಿರುಗಿಸೋದು. ಅವರಿಗೆ ಹಳ್ಳಿಯವನು ಯಾರೋ ಗೊತ್ತಿಲ್ಲ, ಯಾರು ನೀನು ಅಂತ ದಬಾಯಿಸಿ ಆಚೆ ತಳ್ತಾರೆ. ಐಟ್ಲಾಗ ಹಳ್ಳಿಯವನು ಎಷ್ಟೇ ಅಂಗಲಾಚಿದರೂ ಕೇಳದೆ ಕಾಲುಗಳಿಂದ ಒದ್ದು ಆಚೆ ತಳ್ಳಿಬಿಡ್ತಾರೆ ಕಣ್ರಿ. ಏನು ಮಾಡಬೇಕೆಂದು ದಿಕ್ಕು ತೋಚದೆ ಅಳುತ್ತಾ ಕೂತ್ಕೊಂಡ್ಬಿಡ್ತಾನೆ ಕಣ್ರಿ. ಅದೇ ಟೈಮ್ಗೆ ಅವನ ಸ್ನೇಹಿತ ಆ ಕಡೆ ಬರ್ತಾನೆ. ಇವನ ಫಜೀತಿ ನೋಡಿ ಅವರ ತಂದೆ ತಾಯಿಯ ಆತ್ಮಹತ್ಯೆ ವಿಷಯ ತಿಳಿಸ್ತಾನೆ ಕಣ್ರಿ. ಆಗಲೇ ನೋಡಿ ಶುರುವಾಗಿದ್ದು ಆ ಹಳ್ಳಿಯವನ ರಕ್ತ ಚರಿತೆ. ಭೂಗತ ಲೋಕದಲ್ಲಿ ಕಾಲಿಡಲು ಇದಕ್ಕಿಂತ ಇನ್ನೇನು ಬೇಕು? అక్కడ ఇక్కడ ఎక్కడికక్కడ ఎత్తిన తలకి రాత పెడతా, దెబ్బకి అబ్బని గుర్తుకు తెస్తా, నెత్తుటి స్నానం నీకు చేస్తా, కన్నని ఎరగవేస్తా, ఉరుకు ఉరుకు ఓరకరు. కచ్చిగట్టినంటే నేనే కత్తి గుచ్చకుండనంతే, తెచ్చగొట్టే వంటే నిన్ను చంపకుండా ఉండనంతే, నిన్ను 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 చంపి నీ రక్తంతోనే రాస్తా. చరిత్ర రక్త 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 చరిత్ర, నిన్ను 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 చంపి నీ రక్తంతోనే రాస్తా. చరిత్ర రక్త చరిత్ర రక్త చరిత్ర రక్త చరిత్ర. I dream of night, I dream of day, I dream of watching you fade away. Feel me once, feel me twice, feel me more, I'll shoot you outside. You better keep running if you want to survive, 'cause every night I dream of watching you. రాసి నోడికి తెలుసు పాత ఎప్పుడు పెడతానో, మొత్తం మోసే తోడికి తెలుసు ఎలా నరికి నోనను.
దమ్ములున్న వాడితోటి పెట్టుకుంటే గతే మొత్తి నీ చావు చూసి నేర్చుకుంటారంట జనం తెలుసుకో గచ్చ కట్టెనంటే నేనే కత్తి గుచ్చకుండనంతే రెచ్చగొట్టె వంటే నిన్నే చంపకుండా ఉండనంతే నిన్ను నిన్ను చంపి నీ రక్తంతోనే రాస్తా చరిత్ర రక్త 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 చరిత్ర నిన్ను 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 చంపి నీ రక్తంతోనే రాస్తా దొరికితే చేస్తావు దొరికితే చేస్తావు వరకు 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 దొరికితే చేస్తావు దొరికితే చేస్తావు దొరికితే చేస్తావు వరకు 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 దొరికితే చేస్తావు మరణ